ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಫ್ರಿಕ್ಷನ್. ಏನು ಫ್ರಿಕ್ಷನ್ ಅಂದರೆ ಘರ್ಷಣೆ ಅಂತೇಳಿ ಕರಿತೀವಿ. ಇದನ್ನು ಆಲ್ರೆಡಿ ಕೇಳಿರ್ತೀರಾ ಫ್ರಿಕ್ಷನ್ ಬಗ್ಗೆ. ಸಿ A ball rolling on a flat ground stops on its own after some time. ಫ್ಲ್ಯಾಟ್ ಗ್ರೌಂಡಲ್ಲಿ, ಸಮತಟ್ಟಾದಂತಹ ಮೈದಾನದಲ್ಲಿ ಉರುಳಿಕೊಂಡು ಹೋಗುವಂತಹ ಒಂದು ಬಾಲ್, ಚೆಂಡು ಸ್ವಲ್ಪ ಸಮಯ ಆದ ನಂತರ ತಾನಾಗಿ ನಿಲ್ಲುತ್ತೆ. ಇಫ್ ವಿ ಸ್ಟಾಪ್ ಪೆಡ್ಲಿಂಗ್ ಅವರ್ ಬೈಸಿಕಲ್ ಆನ್ ಎ ಫ್ಲ್ಯಾಟ್ ರೋಡ್, ಇಟ್ ಈಸ್ ಸ್ಲೋ ಡೌನ್ ಆ್ಯಂಡ್ ಕಮ್ ಟು ಎ ಸ್ಟಾಪ್. ಹಾಗೆ ಸಮ ಇರ್ತಕ್ಕಂತಹ ರೋಡಲ್ಲಿ ಸೈಕಲ್ನ ಪೆಡಲ್ ಮಾಡ್ಕೊಂಡು ಹೋಗ್ತಿರ್ತೀವಿ. ನಾವೇನಾದರೂ ಪೆಡ್ಲಿಂಗ್ ಮಾಡೋದನ್ನು ನಿಲ್ಲಿಸಿದ್ರೆ ನಿಧಾನಕ್ಕೆ ಆ ಸೈಕಲ್ಲು ಬಂದು ಆಮೇಲೆ ಒಂದು ಕಡೆ ನಿಲ್ಲುತ್ತೆ ಸೈಕಲ್ ಸಹ. ಇಫ್ ದ ರೋಡ್ ಈಸ್ ರಫ್, ಒಂದು ವೇಳೆ ರಸ್ತೆ ಏನಾದರೂ ಒರಟಾಗಿದ್ದರೆ, ಇಟ್ ಸ್ಟಾಪ್ಸ್ ಸೂನರ್ ದ್ಯಾನ್ ಆನ್ ದ ಸ್ಮೂತರ್ ರೋಡ್. ಸ್ಮೂತಾಗಿ ನುಣುಪಾಗಿರ್ತಕ್ಕಂಥ ರೋಡ್ಗೆ ಕಂಪೇರ್ ಮಾಡಿದ್ರೆ ರೋಡ್ ರಫ್ ಇದ್ದರೆ ಅದಕ್ಕಿಂತ ಬೇಗವಾಗಿ ಆ ರೋಡಲ್ಲಿ, ಒರಟಾದ ರೋಡಲ್ಲಿ ಸ್ಟಾಪ್ ಆಗಿಬಿಡುತ್ತೆ, ನಿಂತೋಗುತ್ತೆ. ಯು ಮಸ್ಟ್ ಹ್ಯಾವ್ ಕಮ್ ಅಕ್ರಾಸ್ ಮೆನಿ ಸಚ್ ಎಕ್ಸ್ಪೀರಿಯನ್ಸಸ್. ಈ ರೀತಿಯಾದಂಥ ಅನೇಕ ಅನುಭವಗಳು ನಿಮಗೆ ಆಗಿರುತ್ತೆ. ವಾಟ್ ಕಾಸಸ್ ದ ಚೇಂಜ್ ಇನ್ ದ ಸ್ಪೀಡ್ ಆಫ್ ಆಬ್ಜೆಕ್ಟ್ಸ್ ಇನ್ ಸಚ್ ಸಿಚುವೇಶನ್ಸ್. ಇಲ್ಲಿ ಯಾವುದೇ ಒಂದು ವಸ್ತುವಿನ ಮೇಲೆ ಆಗ್ತಕ್ಕಂತಹ ವೇಗದ ಬದಲಾವಣೆಯಿಂದ ಯಾವ ತೊಂದರೆ ಉಂಟಾಗುತ್ತೆ, ವಸ್ತುವಿನ ಮೇಲೆ ಆಗ್ತಕ್ಕಂಥ ವೇಗದ ಬದಲಾವಣೆಯಿಂದ ಉಂಟಾಗ್ತಕ್ಕಂತಹ ಆ ಸಿಚುವೇಶನ್ಗೆ ತೊಂದರೆಗಳೇನು. ವಿ ಹ್ಯಾವ್ ಲರ್ನ್ಡ್ ಅರ್ಲಿಯರ್ ದಟ್ ಎ ಫೋರ್ಸ್ ಈಸ್ ಎಸೆನ್ಷಿಯಲ್ ಟು ಚೇಂಜ್ ದ ಸ್ಪೀಡ್ ಆಫ್ ಆ್ಯನ್ ಆಬ್ಜೆಕ್ಟ್. ನಾವೀಗ ಆಲ್ರೆಡಿ ಕಲ್ತಿದ್ದೀವಿ, ಯಾವುದೇ ಒಂದು ವಸ್ತುವಿನ ಇಲ್ಲಿ ಬದಲಾವಣೆ ಉಂಟಾಗಬೇಕು ಅಂದರೆ ಅದರ ವೇಗದಲ್ಲಿರ್ಬೋದು ಅಥವಾ ಅದರ ಆಕಾರದಲ್ಲಿರ್ಬೋದು, ಆ ವಸ್ತುವಿನ ಮೇಲೆ ಏನು ಆಗಬೇಕು. ವಿ ಹ್ಯಾವ್ ಲರ್ನ್ಡ್ ಅರ್ಲಿಯರ್ ಫೋರ್ಸ್ ಈಸ್ ಎಸೆನ್ಷಿಯಲ್. ಅದರ ಮೇಲೆ ಯಾವುದೇ ಒಂದು ರೀತಿಯ ಬದಲಾವಣೆ, ವಸ್ತುವಿನ ಮೇಲೆ ಉಂಟಾಗ್ತಕ್ಕಂಥ ವೇಗದ ಬದಲಾವಣೆಗೆ ಕಾರಣ ಫೋರ್ಸ್, ಬಲ ತುಂಬ ಮುಖ್ಯ ಆಗಿರುತ್ತೆ ಅಂತ ಆಲ್ರೆಡಿ ಕಲ್ತಿದ್ದೀವಿ. However, in all these situations, no force appears to be acting on the objects at their speed gradually decreases and they come to a stop after some time. ಆದರೆ ಇಲ್ಲಿ ನಾವು ಈಗ ಡಿಸ್ಕಸ್ ಮಾಡಿರ್ತಕ್ಕಂತಹ ಎಲ್ಲ ಸಂದರ್ಭಗಳಲ್ಲೂ ಇಲ್ಲಿ ಫೋರ್ಸ್ ಅಪಿಯರ್ ಟು ಬಿ ಆ್ಯಕ್ಟಿಂಗ್ ಆನ್ ಎ ಆಬ್ಜೆಕ್ಟ್. ಇಲ್ಲಿ ಆ ವಸ್ತುವಿನ ಮೇಲೆ ಬಲದ ಪ್ರಯೋಗ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಪೀಡ್ ಈಸ್ ಗ್ರ್ಯಾಜುವಲಿ, ಅದರ ವಸ್ತುವಿನ ವೇಗವು ನಿಧಾನವಾಗಿ, ವಸ್ತುವಿನ ವೇಗ ಸ್ವಲ್ಪನೇ ನಿಧಾನ ಆಗಿ ನಂತರ ಆ ವಸ್ತು ಸ್ವಲ್ಪ ಸಮಯದ ನಂತರ ಸ್ಟಾಪ್, ನಿಂತಿರುವುದನ್ನು ನೋಡ್ತೀವಿ. ಇಟ್ ಈಸ್ ಪಾಸಿಬಲ್ ದಟ್ ಸಮ್ ಫೋರ್ಸ್ ಈಸ್ ಇಂಡೀಡ್ ಆ್ಯಕ್ಟಿಂಗ್ ಆನ್ ದೆಮ್. ವಿಚ್ ಫೋರ್ಸ್ ಈಸ್ ದಟ್? ಇಲ್ಲ ಆಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಿಚುವೇಶನ್ ನೋಡಿದ್ರೆ ಇಲ್ಲಿ ಯಾವುದೇ ಒಂದು ಬಲ ಅದ್ರ ಮೇಲೆ ಉಂಟಾಗಿದೆ ಅಂತ ಅನಿಸಲ್ಲ. ಹಾಗಾದರೆ ಅಲ್ಲಿ ಉಂಟಾಗಿರ್ತಕ್ಕಂಥ ಬಲ ಯಾವುದು, ಯಾವ ಬಲ ಅದ್ರ ಮೇಲೆ ಉಂಟಾಗಿದೆ? ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ 5.3. ಲೆಟ್ ಅಸ್ ಇನ್ವೆಸ್ಟಿಗೇಟ್, ತಿಳ್ಕೊಳ್ಳೋಣ. ಟೇಕ್ ಎನ್ ಆಬ್ಜೆಕ್ಟ್ ವಿತ್ ಎ ಫ್ಲಾಟ್ ಬೇಸ್ ಸಚ್ ಆಸ್ ಆನ್ ಎಂಪ್ಟಿ ಲಂಚ್ ಬಾಕ್ಸ್, ಜಾಮೆಟ್ರಿ ಬಾಕ್ಸ್ ಆರ್ ನೋಟ್ಬುಕ್ ಆ್ಯಂಡ್ ಪ್ಲೇಸ್ ಇಟ್ ಆನ್ ಎ ಟೇಬಲ್ ಆರ್ ಫ್ಲೋರ್. ಫ್ಲ್ಯಾಟ್ ಬೇಸ್ ಇರ್ತಕ್ಕಂಥ ಯಾವುದೇ ವಸ್ತು ಇರ್ಬೋದು, ಅಂದರೆ ಸಮತಟ್ಟಾಗಿರ್ತಕ್ಕಂತಹ ನಿಮ್ಮ ಲಂಚ್ ಬಾಕ್ಸ್, ಊಟದ ಡಬ್ಬಿ ಅಥವಾ ಜಾಮೆಟ್ರಿ ಬಾಕ್ಸು ನೀಟಾಗಿ ಫ್ಲ್ಯಾಟಾಗಿರುತ್ತೆ ಅಲ್ವಾ, ಸ್ವಲ್ಪ ಸಮವಾಗಿ ಇರುತ್ತೆ. ಅಥವಾ ನೋಟ್ಬುಕ್ಕು, ಇದನ್ನ ಯಾವುದನ್ನಾದ್ರೂ ತೆಗೆದುಕೊಂಡು ಟೇಬಲ್ ಅಥವಾ ಫ್ಲೋರ್ ಮೇಲುಗಡೆ ಒಂದು ಮೇಜಿನ ಮೇಲೆ ಇಡಿ. ಜೆಂಟ್ಲಿ ಪುಷ್ ಇಟ್ ಆ್ಯಂಡ್ ಅಬ್ಸರ್ವ್ ಡಸ್ ಇಟ್ ಸ್ಟಾಪ್ ಆಫ್ಟರ್ ಟ್ರಾವೆಲಿಂಗ್ ಸಮ್ ಡಿಸ್ಟೆನ್ಸ್. ಅದನ್ನೇನು ಮಾಡಿ, ಇಲ್ಲಿ ನೋಡಿ, ಲಂಚ್ ಬಾಕ್ಸ್ ತಳ್ತೀರಾ ಅಲ್ವಾ, ಅದನ್ನು ಪುಷ್ ಮಾಡಿ ತಳ್ತೀರಾ, ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಮುಂದೆ ಹೋಗಿ ನಿಂತೋಗ್ಬಿಡುತ್ತೆ. ಈಸ್ ದೇರ್ ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ವಿಚ್ ಬ್ರಿಂಗ್ಸ್ ಇಟ್ ಟು ರೆಸ್ಟ್? ಇಲ್ಲಿ ಅದು ತಳ್ಳಿದಾಗ ಮುಂದೆ ಹೋಗಿದ ನಂತರ ಅದು ಮತ್ತೆ ವಿಶ್ರಾಂತ ಸ್ಥಿತಿಗೆ ಬರೋದಕ್ಕೆ ಅದ್ರ ಮೇಲೆ ಯಾವುದಾದ್ರೂ ಬಲ ಪ್ರಯೋಗ ಆಗಿದೆಯಾ? ನಾವು ರಿಪೀಟ್ ಬೈ ಪುಷಿಂಗ್ ದ ಆಬ್ಜೆಕ್ಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್.
ಇದೇ ಒಂದು ಚಟುವಟಿಕೆಯನ್ನು ಅಪೋಸಿಟ್ಸ್ ಈ ಕಡೆಯಿಂದ ಮತ್ತೆ ಅದನ್ನು ಪುಷ್ ತಳ್ಳಿ ಆ ಒಂದು ಚಟುವಟಿಕೆಯನ್ನು ಮತ್ತೆ ನಡೆಸಿ. ಡಸ್ ಇಟ್ ಸ್ಟಾಪ್ ಅಗೈನ್ ಆಫ್ಟರ್ ಟ್ರಾವೆಲಿಂಗ್ ಸಮ್ ಡಿಸ್ಟೆನ್ಸ್? ಮತ್ತೆ ತಳ್ಳಿದಾಗ ಸ್ವಲ್ಪ ದೂರ ಹೋಗಿ ಮತ್ತೆ ಆ ಬಾಕ್ಸು ಅಲ್ಲೇ ನಿಂತ್ಕೊಳ್ತಾ. ಆನ್ ಪುಷಿಂಗ್ ದ ಆಬ್ಜೆಕ್ಟ್ ಸ್ಟಾಪ್ಸ್ ಆಫ್ಟರ್ ಸ್ಲೈಡಿಂಗ್ ಎ ಸರ್ಟನ್ ಡಿಸ್ಟೆನ್ಸ್. ಯಾವುದೇ ಒಂದು ವಸ್ತುವನ್ನು, ಇಲ್ಲಿರ್ತಕ್ಕಂಥ ಜಾಮೆಟ್ರಿ ಬಾಕ್ಸು ಅಥವಾ ನೋಟ್ಬುಕ್ಕು ಯಾವುದೇ ಒಂದು ವಸ್ತುವನ್ನು ನಾವು ತಳ್ಳಿದಾಗ ಸ್ಲೈಡಿಂಗ್ ಎ ಸರ್ಟನ್ ಡಿಸ್ಟೆನ್ಸ್, ಸ್ವಲ್ಪ ದೂರ ಮಾತ್ರ ಚಲಿಸಿ ನಂತರ ಅದೇನಾಗ್ತಿದೆ, ನಿಂತ್ಕೊಳ್ತಾ ಇದೆ. ದಿಸ್ ಮಸ್ಟ್ ಬಿ ಡ್ಯೂ ಟು ಎ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದ ಸರ್ಫೇಸ್ ಆಫ್ ದ ಸ್ಲೈಡಿಂಗ್ ಆಬ್ಜೆಕ್ಟ್ ಆ್ಯಂಡ್ ಟೇಬಲ್ ಆರ್ ಫ್ಲೋರ್ ವಿಚ್ ಆರ್ ಇನ್ ಕಾಂಟ್ಯಾಕ್ಟ್. ಇಲ್ಲಿ ಬಲ ಅನ್ನೋದು ಈ ವಸ್ತು ಆ ಟೇಬಲ್ ಮೇಲೆ ಇದೆಯಲ್ಲ, ವಸ್ತು ಮತ್ತು ಟೇಬಲ್ ಇವೆರಡರ ನಡುವೆ ನಡೀತಿದೆ. ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದ ಸರ್ಫೇಸ್ ಆಫ್ ದ ಸ್ಲೈಡಿಂಗ್ ಆಬ್ಜೆಕ್ಟ್, ಇಲ್ಲಿ ಇದು ಯಾವುದ್ರ ಮೇಲೆ ಬಾಕ್ಸ್ ಚಲಿಸ್ತಿರೋದು? ಟೇಬಲ್ ಮೇಲೆ. ಟೇಬಲ್ ಮತ್ತು ಬಾಕ್ಸ್ ಇವೆರಡರ ನಡುವೆ ಆ ಬಲದ ಪ್ರಕ್ರಿಯೆ ಉಂಟಾಗ್ತಿರೋದು. ಇದನ್ನು ವಿಚ್ ಆರ್ ಇನ್ ಕಾಂಟ್ಯಾಕ್ಟ್, ಇವೆರಡರ ನಡುವೆ ಇರ್ತಕ್ಕಂಥ ಸಂಪರ್ಕದಿಂದ ಆ ಮೇಜಿನ ಮೇಲ್ಮೈ ಮತ್ತು ಆ ಬಾಕ್ಸ್ ಅವುಗಳ ನಡುವೆ ಬಲ ಉಂಟಾಗ್ತಿದೆ. ಇವೆರಡರ ನಡುವೆ ಇರುವ ಸಂಪರ್ಕ ನಡುವೆಯೂ ಬಲವನ್ನು ಉಂಟು ಮಾಡ್ತಿದೆ. ದಿಸ್ ಫೋರ್ಸ್ ಮಸ್ಟ್ ಬಿ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಇನ್ ಎ ಡೈರೆಕ್ಷನ್ ಆಪೋಸಿಟ್ ಟು ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್. ಇದನ್ನೇ ನಾವೇನಂತ ಕರಿತೀವಿ, ಆ ವಸ್ತು ಆ ಆಬ್ಜೆಕ್ಟ್ ಇದೆಯಲ್ಲ, ಡೈರೆಕ್ಷನ್ ಆಪೋಸಿಟ್ ಟು ಡೈರೆಕ್ಷನ್ ಆಫ್ ಮೋಷನ್, ಆ ವಸ್ತುವಿನಲ್ಲಿ ನಡೀತಕ್ಕಂತಹ ಘರ್ಷಣೆ, ಆ ದಿಕ್ಕಿನಲ್ಲಿ ಆಗ್ತಕ್ಕಂತಹ ಘರ್ಷಣೆ. ದಿಸ್ ಫೋರ್ಸ್ ಇಸ್ ವಾಟ್ ಬ್ರಿಂಗ್ಸ್ ದ ಆಬ್ಜೆಕ್ಟ್ ಟು ಎ ಸ್ಟಾಪ್. ಅವೆರಡರ ನಡುವೆ ನಡೆಯುತ್ತಿರ್ತಕ್ಕಂಥ ಘರ್ಷಣೆಯಿಂದ ಆ ವಸ್ತು ಏನಾಗ್ತಿದೆ, ವಿಶ್ರಾಂತ ಸ್ಥಿತಿಗೆ, ತಟಸ್ಥ ಸ್ಥಿತಿಗೆ ಬರ್ತಾ ಇದೆ. ದ ಫೋರ್ಸ್ ದಟ್ ಕಮ್ಸ್ ಇನ್ ಟು ಎ ಪ್ಲೇ ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಆರ್ ಟ್ರೈಸ್ ಟು ಮೂವ್ ಓವರ್ ಅನದರ್ ಸರ್ಫೇಸ್ ಇಸ್ ಕಾಲ್ಡ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ಆರ್ ಸಿಂಪ್ಲಿ ಫ್ರಿಕ್ಷನ್. ಇಲ್ಲಿ an object moves or tries to move over another surface. ಇಲ್ಲಿ ಈ ವಸ್ತು ಮತ್ತು ಆ ಮೇಜು ಎರಡರ ನಡುವೆ ನಡೀತಿರ್ತಕ್ಕಂಥ ಘರ್ಷಣೆಯಿಂದ ಆ ವಸ್ತು ಮುಂದಕ್ಕೆ ಹೋಗ್ತಿದೆ. ಮುಂದಕ್ಕೆ ಹೋಗಿ ಸ್ವಲ್ಪ ಸಮಯದ ನಂತರ ಯಾಕೆ ನಿಂತ್ಕೊಳ್ತಿದೆ? ಬಲ ಪ್ರಯೋಗ. ನಾವೆಷ್ಟು ಬಲವನ್ನು ಪ್ರಯೋಗ ಮಾಡಿರ್ತೀವೋ ಅಷ್ಟು ಬಲದ ಮುಖಾಂತರ ಅವೆರಡರ ನಡುವೆ ನಡೆಯತಕ್ಕಂಥ ವಸ್ತುವಿನ ಮೇಲೆ ವಸ್ತು ಮತ್ತು ಆ ವಸ್ತು ಇರ್ತಕ್ಕಂತಹ ಯಾವ ಆಬ್ಜೆಕ್ಟ್ ಸರ್ಫೇಸ್ ಮೇಲಿದೆ ಅವುಗಳ ನಡುವೆ ನಡೀತಕ್ಕಂಥ ಘರ್ಷಣೆಯ ಮೂಲಕ ನಾವು ಆಗ್ತಕ್ಕಂಥ ಬಲದಿಂದ ಅದೇನಾಗ್ತಿದೆ, ಮುಂದೆ ಹೋಗ್ತಿದೆ. ಇದನ್ನೇ ನಾವು ಫೋರ್ಸ್ ಆಫ್ ಫ್ರಿಕ್ಷನ್, ಘರ್ಷಣಾ ಬಲ ಅಥವಾ ಫ್ರಿಕ್ಷನ್, ಸಿಂಪಲ್ ಆಗಿ ಘರ್ಷಣೆ ಅಂತೇಳಿ ಕರೆಯೋದು. ಫ್ರಿಕ್ಷನ್ ಆಲ್ವೇಸ್ ಆ್ಯಕ್ಟ್ಸ್ ಇನ್ ಎ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಇನ್ ವಿಚ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಆರ್ ಟ್ರೈಂಗ್ ಟು ಮೂವ್. ಈ ಘರ್ಷಣೆ ಯಾವಾಗಲೂ ನಡೀತಕ್ಕಂಥದ್ದು ಅದರ ವಿರುದ್ಧ ದಿಕ್ಕಿನಲ್ಲಿ. ನಾವು ಏನು ಬಲವನ್ನು ಪ್ರಯೋಗ ಮಾಡ್ತಿದ್ದೀವೋ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ಘರ್ಷಣೆ ನಡೀತಿರುತ್ತೆ. ಹಾಗಾಗಿ ಆ ವಸ್ತು ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅಥವಾ ಅದು ಮುಂದಕ್ಕೆ ಹೋಗುತ್ತೆ. ದ ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್ ಸಿನ್ಸ್ ಇಟ್ಸ್ ಅರೈಸಸ್ ಡ್ಯೂ ಟು ದ ಟೂ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಇಲ್ಲಿ ಘರ್ಷಣಾ ಬಲ ಎರಡು ವಸ್ತುಗಳ ನಡುವೆ ಇರ್ತಕ್ಕಂಥ ಒಂದು ಸಂಪರ್ಕದಿಂದ ಈ ಒಂದು ಘರ್ಷಣಾ ಬಲ ನಡೆಯುತ್ತೆ. Friction arises due to the irregularities in the two surfaces in contact. ಸಾಮಾನ್ಯವಾಗಿ ಈ ಘರ್ಷಣೆ ನಡೆಯೋದು ಎರಡು ವಸ್ತುಗಳ ನಡುವೆ ಇರ್ತಕ್ಕಂತಹ ಸಮತೋಲನ, ನಿಯಮಿತ ಮೇಲ್ಮೈ ನಡುವೆ ಇರ್ರೆಗ್ಯುಲಾರಿಟೀಸ್ ಇದ್ದರೆ, ಸಮತಟ್ಟು ಇದ್ದರೆ ಜಾರ್ಕೊಂಡು ಮುಂದೆ ಹೋಗ್ಬಿಡುತ್ತೆ. ಇರ್ರೆಗ್ಯುಲಾರಿಟೀಸಿಂದ ಏನಾಗುತ್ತೆ, ಎರಡು ಟೂ ಸರ್ಫೇಸಸ್ ಇನ್ ಎ ಕಾಂಟ್ಯಾಕ್ಟ್. ಇಲ್ಲಿ ಟೂ ಸರ್ಫೇಸಸ್ ಅಂದರೆ ವಸ್ತುವಿನ ಮೇಲ್ಮೈ, ಈ ಒಂದು ಟೇಬಲ್ನ ಮೇಲ್ಮೈ, ವಸ್ತುವಿನ ಇಲ್ಲಿ ಮೇಲ್ಮೈ, ಎರಡು ಮೇಲ್ಮೈಗಳ ನಡುವೆ ನಡೀತಕ್ಕಂತಹ ಘರ್ಷಣೆಯಿಂದ ಅವುಗಳ ನಡುವೆಯ ಸಂಪರ್ಕ ಏನಾಗುತ್ತೆ, ಘರ್ಷಣೆಗೆ ಒಳಗಾಗುತ್ತೆ. ಎರಡು ವಸ್ತುಗಳ ಮೇಲ್ಮೈ ಫ್ರಿಕ್ಷನ್ ಅರೈಸಸ್ ಡ್ಯೂ, ಘರ್ಷಣೆ ಇರ್ರೆಗ್ಯುಲಾರಿಟೀಸ್ ಇನ್ ಟೂ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಎರಡು ಸಂಪರ್ಕಗಳ ನಡುವೆ, ಎರಡು ಮೇಲ್ಮೈನ ಸಂಪರ್ಕದಿಂದ ಈ ಘರ್ಷಣೆ ಉಂಟಾಗುತ್ತೆ. ಈವನ್ ಸರ್ಫೇಸಸ್ ವಿಚ್ ಹ್ಯಾಪನ್ ಸ್ಮೂತ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಮೈನ್ಯೂಟ್ ಇರ್ರೆಗ್ಯುಲಾರಿಟೀಸ್. ಏನೇ ನೀವು ನುಣುಪಾದ ಮೇಲ್ಮೈ ಇದೆ ಅಂತ ಅಂದರೂ ಅದರಲ್ಲೂ ಸಣ್ಣದಾದ ಸೂಕ್ಷ್ಮವಾದ ಕೆಲವೊಂದು ಇರ್ರೆಗ್ಯುಲಾರಿಟೀಸ್, ಅಸಮತೋಲನಗಳು ಇದ್ದೇ ಇರುತ್ತೆ. ಇಲ್ಲಿ ಚಿತ್ರದಲ್ಲಿ ಇಲ್ಲಿ ಕೊಟ್ಟಿದೆ ನೋಡಿ. ಇಲ್ಲಿ
5.6 ಅಲ್ಲಿ ಕೊಟ್ಟಿದ್ದಲ್ಲ, ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಡ್ಯೂ ಟು ಇರೆಗ್ಯುಲಾರಿಟೀಸ್ ಅಂದರೆ ಸಮವಾಗಿಲ್ಲದೆ, ನೈಸ್ ಆಗಿಲ್ಲದೆ, ಒರಟಾದಂತಹ ಮೇಲ್ಮೈ. ವೆನ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್, ದ irregularities of two surfaces lock in each other and oppose any effort to move on surface over the other. ನಾವು ಯಾವುದೇ ಒಂದು ವಸ್ತುವಿನ ಮೇಲೆ, ವಸ್ತುವಿನ ಹತ್ತಿರಕ್ಕೆ ಅಥವಾ ಮೇಲ್ಮೈ ಮೇಲೆ ಸಂಪರ್ಕಕ್ಕೆ ಮತ್ತೊಂದು ವಸ್ತುವನ್ನು ನಾವು ತಂದಾಗ ಎರಡೂ ವಸ್ತುಗಳ ಎರಡು ಆಬ್ಜೆಕ್ಟ್ಸ್ಗಳಿರುತ್ತಲ್ಲ ಅವೆರಡರ ನಡುವೆ ಇರ್ತಕ್ಕಂತಹ ಆ ಸಂಪರ್ಕದಲ್ಲಿ ಇರ್ರೆಗ್ಯುಲಾರಿಟೀಸ್, ಅಸಮತೋಲನದಿಂದ ಏನಾಗುತ್ತೆ, ಒಂದಕ್ಕೊಂದು ಅದು ಲಾಕ್ ಆಗುತ್ತೆ, ಅದು ಮುಂದಕ್ಕೆ ಚಲಿಸಲು ಅಸಮರ್ಥವಾಗಿರುತ್ತೆ. ಇದು ನುಣುಪಾಗಿದ್ರೆ ಜಾರ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ. ಈ ವಸ್ತುವಿನ ಅದರ ಮೇಲೆ ನಡೀತಕ್ಕಂಥ ಮೇಲ್ಮೈ, ಈ ವಸ್ತುವಿನ ಮೇಲ್ಮೈ ಎರಡು ಯಾವಾಗ ಅಸಮತೋಲನಗಳು ಸಂಪರ್ಕಕ್ಕೆ ಬರುತ್ತೋ, ಎರಡು ವಸ್ತುಗಳ ಮೇಲ್ಮೈಗಳು ಸಂಪರ್ಕಕ್ಕೆ ಬಂದಾಗ ಅವುಗಳಲ್ಲಿರ್ತಕ್ಕಂತಹ ಇರ್ರೆಗ್ಯುಲಾರಿಟೀಸಿಂದ ಆ ವಸ್ತುಗಳು ಪರಸ್ಪರ ಮುಂದಕ್ಕೆ ಚಲಿಸದೆ ತಟಸ್ಥವಾಗಿ ಉಳಿಯುತ್ತೆ. ಮತ್ತು ಮುಂದಕ್ಕೆ ಚಲಿಸೋದಕ್ಕೆ ತುಂಬ ಶ್ರಮವನ್ನು ಪಡಬೇಕಾಗುತ್ತೆ. ಎಫರ್ಟ್ ಟು ಮೂವ್ ಟು ಸರ್ಫೇಸ್ ಓವರ್ ದ ಅದರ್, ಅದರ ಮೇಲ್ಮೈಯನ್ನು ದಾಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಅತಿ ಶ್ರಮವನ್ನು ವಹಿಸಬೇಕಾಗುತ್ತೆ. ಡಸ್ ದಿಸ್ ಮೀನ್ ದಟ್ ದ ಫೋರ್ಸ್ ಆಫ್ ಎ ಫ್ರಿಕ್ಷನ್ ವಿಲ್ ಬಿ ಗ್ರೇಟರ್ ಇಫ್ ದ ಸರ್ಫೇಸ್ ಆರ್ ರಫ್? ಹಾಗಾದರೆ ಯಾವುದೇ ಒಂದು ವಸ್ತುಗಳ ಮೇಲ್ಮೈ ರಫ್ ಆಗಿದ್ರೆ, ತುಂಬ ಒರಟಾಗಿದ್ರೆ ಮಾತ್ರನ ಫ್ರಿಕ್ಷನ್ ನಡೆಯುವಂಥದ್ದು, ಫ್ರಿಕ್ಷನ್ ಉಂಟಾಗುತ್ತೆ ಅಂತನಾ ಇದರರ್ಥ, ಘರ್ಷಣೆ ಉಂಟಾಗುತ್ತೆ ಅಂತನಾ ಅಂತ ಕೇಳ್ತಿದ್ದಾರೆ. ಇದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಎಕ್ಸ್ಪ್ಲೋರ್ ಟ್ರೈ ಆಕ್ಟಿವಿಟಿ 5.3 again, but this time place the same object on different surfaces such as glass, cloth, wood, ceramic, tile and sand. Does the object stop after traveling the same distance as in activity 5.3? ಈಗ ಇಲ್ಲಿ ಒಂದು ಟೇಬಲ್ ಅಥವಾ ಶೀಟ್ನ ತಗೋಬೇಡಿ. ಈ ಒರಟಾದ ಮೇಲ್ಮೈ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಸರ್ಫೇಸ್ ಇರ್ತಕ್ಕಂಥದ್ದು ತಗೊಳ್ಳಿ. ಗ್ಲಾಸ್ ತಗೊಳ್ಳಿ, ಅಂದರೆ ಗಾಜು, ಕ್ಲಾತ್ ಬಟ್ಟೆ ತಗೊಳ್ಳಿ, ವುಡ್ ಮರದ ತುಂಡು, ಸಿರಾಮಿಕ್ ಟೈಲ್, ಮತ್ತು ಸ್ಯಾಂಡ್ ಮರಳು, ಇಷ್ಟನ್ನು ತೆಗೆದುಕೊಳ್ಳಿ. ಅವೆಲ್ಲವೂ ಈ ಇರ್ರೆಗ್ಯುಲಾರಿಟೀಸ್ ಇರ್ತಕ್ಕಂತಹ ಈ ಒಂದು ಆಬ್ಜೆಕ್ಟ್ಸ್ ಮೇಲೆ ಮೂವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದ್ಯಾವ್ದು ವಸ್ತುಗಳು ಎಷ್ಟು ದೂರ ಚಲಿಸಿ ನಿಂತು ಹೋಗುತ್ತೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಡಸ್ ದ ಆಬ್ಜೆಕ್ಟ್ಸ್ ಆಫ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಆನ್ ಆಲ್ ಸರ್ಫೇಸ್? ಎಲ್ಲ ವಸ್ತುಗಳು ಒಂದೇ ಸಮಯಕ್ಕೆ ಒಂದೇ ದೂರವನ್ನು ತಲುಪಿ ನಿಂತೋಗ್ತವೆಯೇ ಆ ಸರ್ಫೇಸ್ ಮೇಲೆ, ಮೇಲ್ಮೈ ಮೇಲೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಫಾರ್ ಡಿಫ್ರೆಂಟ್ ಸರ್ಫೇಸಸ್ ದ ಆಬ್ಜೆಕ್ಟ್ ಸ್ಟಾಪ್ ಆಫ್ಟರ್ ಮೂವಿಂಗ್ ಡಿಫ್ರೆಂಟ್ distances, so we can say that the force of friction depends upon the nature of the surface in contact. ಪ್ರತಿಯೊಂದು ವಸ್ತುಗಳು ತನ್ನ ಮೇಲ್ಮೈ ಯಾವ ವಸ್ತುಗಳು ಒಂದೊಂದು ನಿರ್ದಿಷ್ಟ ದೂರವನ್ನು ತಲುಪಿದ ನಂತರ ನಿಂತು ಹೋಗುತ್ತೆ. ಹೇಗೆ ಅಂದರೆ ಆ ವಸ್ತುಗಳು, ವಿ ಕ್ಯಾನ್ ಸೇ ದಟ್ ದ ಫೋರ್ಸ್ ಆಫ್ ಫ್ರಿಕ್ಷನ್ಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್. ಯಾವ ವಸ್ತುಗಳು ಆ ವಸ್ತುವಿನ ಮೇಲ್ಮೈನ ಸಂಪರ್ಕಕ್ಕೆ ಬರುತ್ತೋ ಅವುಗಳ ನಡುವೆ ನಡೀತಕ್ಕಂತಹ ಸಂಪರ್ಕಕ್ಕೆ ಬಂದಾಗ ಉಂಟಾಗ್ತಕ್ಕಂಥ ಬಲದ ಫೋರ್ಸ್ ಆಫ್ ಫ್ರಿಕ್ಷನಿಂದ, ಘರ್ಷಣಾ ಬಲದಿಂದ ಅವುಗಳೇನಾಗುತ್ತೆ, ತಮ್ಮ ವಿಭಿನ್ನವಾದ ಒಂದೊಂದು ವಸ್ತುಗಳು ಭಿನ್ನ ಭಿನ್ನವಾಗಿ ಚಲನೆಯನ್ನು ತೋರಿಸುತ್ತೆ, ನಿರ್ದಿಷ್ಟ ದೂರವನ್ನು ತಲುಪುತ್ತೆ. ಫ್ರಿಕ್ಷನ್ ಇಸ್ ಗ್ರೇಟರ್ ಆನ್ ರಫ್ ಸರ್ಫೇಸಸ್. ಘರ್ಷಣೆ ಯಾವಾಗಲೂ ಹೇಗೆ ಉಂಟಾಗುತ್ತೆ ಅಂದರೆ ರಫ್ ಸರ್ಫೇಸ್, ಒರಟಾದ ಮೇಲ್ಮೈ ಮೇಲೆ ಅತಿಯಾದ ಘರ್ಷಣೆ ಉಂಟಾಗುತ್ತೆ. ಉಜ್ಜೋದು ಅಂತ ಘರ್ಷಣೆ, ಉಜ್ಜೋಗೋದು ಒರಟಾಗ ಆಪೋಸಿಟ್ ಇರುತ್ತೆ, ನುಣುಪಾಗಿರಲ್ಲ. ಎರಡೂ ವಸ್ತುಗಳು ಒರಟಾಗಿದ್ದಾಗ ಅವುಗಳ ನಡುವೆ ನಡೆಯುತ್ತಲ್ಲ ಅವನ್ನೇ ಒಂದು ಬಲವನ್ನೇ ಘರ್ಷಣೆ ಅಂತೇಳಿ ನಾವು ಕರಿತೀವಿ. ಆ ಒಂದು A step forward, does the force of friction act only if the objects are moving on solid surface? ಹಾಗಾದರೆ ಈ ಫೋರ್ಸ್ ಬಲ ಅಥವಾ ಫ್ರಿಕ್ಷನ್, ಘರ್ಷಣೆ ಎಂಬುದು ಕೇವಲ ವಸ್ತುಗಳು ಚಲಿಸುವಾಗ, ಅದರಲ್ಲೂ ಸಾಲಿಡ್ ಸರ್ಫೇಸಸ್ಸಲ್ಲಿ ಘನವಸ್ತುಗಳ ಮೇಲೆ ಮಾತ್ರ ಈ ಬಲ ಅಥವಾ ಈ ಘರ್ಷಣೆ ಉಂಟಾಗುತ್ತದೆಯೇ ಅಂತ ಕ್ವಶನ್ ಕೇಳ್ತಿದ್ದಾರೆ. ವಾಟ್ ಅಬೌಟ್ ಆಬ್ಜೆಕ್ಟ್ಸ್ ಮೂವಿಂಗ್ ಥ್ರೂ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್?
ಹಾಗಾದರೆ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ಚಲಿಸುವಂತಹ ವಸ್ತುಗಳಲ್ಲಿ ಯಾವ ರೀತಿಯ ಘರ್ಷಣೆ ಉಂಟಾಗುತ್ತೆ? ಏರ್, ವಾಟರ್ ಆ್ಯಂಡ್ ಅದರ್ ಲಿಕ್ವಿಡ್ ಆಲ್ಸೋ ಎಕ್ಸರ್ಟ್ ಫೋರ್ಸಸ್ ಆಫ್ ಫ್ರಿಕ್ಷನ್ ಆನ್ ಆಬ್ಜೆಕ್ಟ್ಸ್ ಮೂವಿಂಗ್ ಥ್ರೂ ದೆಮ್. ನೀರು ಮತ್ತು ಗಾಳಿಯಲ್ಲೂ ಸಹ ಬಲ, ಘರ್ಷಣಾ ಬಲ ವಸ್ತುಗಳಲ್ಲಿ ಉಂಟಾಗುತ್ತೆ, ವಸ್ತುಗಳ ನಡುವೆ. The objects such as aeroplane, ships, boats or high-speed trains are designed with a specific shape to reduce the force of friction due to the air or water around them. ನೀವು ಗಮನಿಸಿರ್ಬೋದು, ಹಿಂದೆ ಕ್ಲಾಸಸ್ಸಲ್ಲೆಲ್ಲ ಓದಿರ್ತೀರಾ, ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ಇರ್ತಕ್ಕಂಥ ಜೀವಿಗಳು ಮತ್ತು ಅವುಗಳ ನಡುವೆ ಚಲಿಸುವಂಥ ವಸ್ತುಗಳಲ್ಲಿ ಅವುಗಳ ಆಕಾರದಲ್ಲಿ, ಈಗ ಟ್ರೈನ್ ನೋಡಿ ಚೂಪಾಗಿ ಗಾಳಿಯನ್ನು ಸೀಳ್ಕೊಂಡು ಅದರ ವಿರುದ್ಧವಾಗಿ ಟ್ರೈನ್ ಚಲಿಸ್ಬೇಕು, ಅಥವಾ ಏರೋಪ್ಲೇನ್ಗಳ ಅಲ್ವಾ, ಶಿಪ್ಸ್ ಎಲ್ಲ ಅವುಗಳ ಆಕಾರ ನೋಡಿ ಚೂಪಾಗಿರುತ್ತೆ, ನೀರನ್ನು ಸೀಳ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಬೇಕು. ಬೋಟ್ ಶೇಪ್ ಈ ರೀತಿ ಇರುತ್ತೆ, ಏರೋಪ್ಲೇನ್ಸ್ ಅಲ್ವಾ, ಬರ್ಡ್ಸ್ ಥರ ಇರುತ್ತೆ, ಅಂದರೆ ಗಾಳಿಯನ್ನು ಸೀಳ್ಕೊಂಡು ಹೋಗೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಏರೋಪ್ಲೇನ್ನ ಮಾಡಿರ್ತಾರೆ. ಈ ರೀತಿ ಅವುಗಳ ಆಕಾರದಲ್ಲಿ ಅಲ್ಲೂ ಸಹ ಘರ್ಷಣೆ ಬಲ ಉಂಟಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ರೆಡ್ಯೂಸ್ ದ ಫೋರ್ಸ್, ಸ್ಪೆಸಿಫಿಕ್ ಶೇಪ್, ನಿರ್ದಿಷ್ಟವಾದ ಆಕಾರದೊಂದಿಗೆ ಗಾಳಿ ಮತ್ತು ನೀರಿನ ವಿರುದ್ಧ ಅವುಗಳ ಘರ್ಷಣೆ ಮತ್ತು ಬಲವನ್ನು ಕಡಿಮೆ ಮಾಡೋದಕ್ಕೆ ನಿರ್ದಿಷ್ಟ ಆಕಾರವನ್ನು ಕೊಟ್ಟು ಆ ಟ್ರೈನ್, ಹೈ ಸ್ಪೀಡ್ ಟ್ರೈನ್ ಇರ್ಬೋದು, ಬೋಟ್ಸ್ ಇರ್ಬೋದು, ಶಿಪ್ಸ್ ಇರ್ಬೋದು, ಏರೋಪ್ಲೇನ್ಸ್ ಇವುಗಳನ್ನೆಲ್ಲ ತಯಾರು ಮಾಡಲಾಗುತ್ತೆ. ಆಯ್ತಾ? ಅಲ್ಲೂ ಸಹ ಘರ್ಷಣೆ ಗಾಳಿ ಮತ್ತು ನೀರಿನಲ್ಲೂ ಸಹ ನಡೆಯುತ್ತೆ. ಇಸ್ ಇಟ್ ಎಸೆನ್ಷಿಯಲ್ ಫಾರ್ ಆನ್ ಆಬ್ಜೆಕ್ಟ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಅನದರ್ ಆಬ್ಜೆಕ್ಟ್ ಟು ಆಲ್ವೇಸ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್? ಯಾವುದೇ ಒಂದು ವಸ್ತುಗಳ ನಡುವೆ, ವಸ್ತುವಿನ ಮೇಲೆ ಒಂದು ಘರ್ಷಣೆ ನಡಿಬೇಕು ಅಂತ ಅಂದರೆ ಸಂಪರ್ಕದಿಂದ ಮಾತ್ರ ಘರ್ಷಣೆ ಅಥವಾ ಬಲ ಉಂಟಾಗಬೇಕಾ? ಅಂದರೆ ಸಂಪರ್ಕ ಇಲ್ಲದೆ ಯಾವುದೇ ರೀತಿ ಬಲ ಇರ್ಬೋದು ಅಥವಾ ಫ್ರಿಕ್ಷನ್, ಘರ್ಷಣೆ ಇರ್ಬೋದು, ಉಂಟಾಗದೇ ಇರೋಕ್ಕೆ ಸಾಧ್ಯ ಇಲ್ಲ. ಸಂಪರ್ಕ ಇದ್ದೇ ಇರಬೇಕಾ, ಅಂದರೆ ಕಾಂಟ್ಯಾಕ್ಟ್ ಇದ್ದೇ ಇರಬೇಕಾ ಅಂತ ಕ್ವಶನ್ ಕೇಳ್ತಿದ್ದಾರೆ. ಹಾಗಾದರೆ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವುದಿದೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟರಲ್ಲಿ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ 2 or 3 ಟೈಮ್ ಕೇಳಿ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿದೆ ಅಂದರೆ ಅವ್ರಿಗೆ ಈಸಿಯಾಗಿ ಸಿಗಲ್ಲ. ಕನ್ನಡದಲ್ಲಿ ಒಂದ್ಸಲ ಕೇಳಿದ್ರೆ ಅರ್ಥ ಆಗುತ್ತೆ ಈಸಿ. ಸಿ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Define a force of friction or a friction. Give an example. Does the object stop at the same distance on all surfaces? Ide answer. Baridi. Why the friction is greater on the rough surfaces? ಯಾಕೆ ಹೇಳಿ, ಯಾಕೆ ಫ್ರಿಕ್ಷನ್ನು ರಫ್ ಸರ್ಫೇಸಸ್ ಎಲ್ಲ ಹೆಚ್ಚಾಗಿರುತ್ತೆ? Because the irregularities of two surfaces lock in each other and oppose the effort to move one surface to over other. Idu answer. See next. What about athwa if the force or friction or happen what about the objects moving through liquids and gases? The answer, air and water other liquids exert force or friction on the objects moving through them. Why the boat, ship and aeroplanes have a specific shapes? Yakedi idene because it reduce the force of frictions due to the air or water around them. It is okay. This is within homework questions. Okay my dear student, next class will continue. Thank you.